ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ಅಮಾವಾಸ್ಯಯುಕ್ತವಾಗಿರತಕ್ಕಂತಹ ದಿನದಲ್ಲಿ ಯಾರಿಗಾದರೂ ಈ ಹೊಲಿಗೆ ಯಂತ್ರವನ್ನು ಇಟ್ಕೊಂಡಿರ್ತಾರಲ್ಲ ಅಂಥವರಿಗೆ ಈ ಸೂಜಿ, ದಾರ, ಇನ್ನಿತರೆ ಪರಿಕರಗಳನ್ನು ದಾನ ಮಾಡ್ತೀವಿ ಅಂತಂದರೆ ಬಹುಶಃ ನಿಮ್ಮಿಂದ ಅವರು ಸ್ವೀಕಾರ ಮಾಡಿಬಿಟ್ರು ಅಂತಂದರೆ ಅವರಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಕೂಡ ನೀವು ಕೊಡಿಸೋದೆ. ಆದರೆ ಅತ್ಯಂತ ಅದ್ಭುತಗಳು ಏನೋ ಹೇಳ್ತಾರಲ್ಲ, ಸೂಜಿಯಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತ. ಈ ತರಹದ್ದು ನಿಮಗೆ ತೀರಾ ಸಣ್ಣದಾಗಿರಬಹುದು, ಯಾಕೋ ತುಂಬ ಹಿಂಸೆ ಮಾಡ್ತಿರ್ತವೆ. ಅಂಥ ಹಿಂಸೆಯಿಂದ ಹೊರಗೆ ಬರಬೇಕಾದ್ರೆ ಈ ಅಮಾವಾಸ್ಯೆಯನ್ನು ನೀವು ಬಳಸ್ಕೊಳ್ತಕ್ಕಂಥ ವಿಧಾನ, ಅದರ ಜೊತೆಗೆ ಇವತ್ತು ದ್ವಾದಶ ನಾಮಾವಳಿಯನ್ನು ಪದೇ ಪದೇ ಹೇಳುವುದು ಅಥವಾ ಕೇಳುವುದು. ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ಋಷಿಕೇಶಾಯ ನಮಃ, ಓಂ ಪದ್ಮನಾಭಾಯ ನಮಃ, ಓಂ ದಾಮೋದರಾಯ ನಮಃ. ಈ ಮಂತ್ರವನ್ನು ಕೇಳಿಸ್ಕೊಳ್ಳಿ ಅಲ್ಲ. ಆ ಹೊಲಿಗೆಯವರಿಗೆ ಸಂಬಂಧಪಟ್ಟಾಗಿರೋ ಪರಿಕರಗಳನ್ನು ಒಂದಷ್ಟು ದಾನವನ್ನು ಈ ದಿವಸ ಮಾಡಿ ನೋಡಿ, ಒಂದು ಚಮತ್ಕಾರವನ್ನು ತಾವು ಕಾಣುತ್ತೀರಿ. ಫಲಿತಾಗ್ತದೆ.